ಏನ್ ಸರ್ ಲಾಸ್ಟ್ ಟೈಮ್ ಬಂದ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಿ, ಆಲ್ರೆಡಿ ಗೃಹ ಪ್ರವೇಶ ಮಾಡ್ಬಿಟ್ಟಿದ್ರಾ? ಹೌದು ತೇಜಸ್ ಅವರೇ, ಎಲ್ಲ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ನೋಡ್ಬೋದು ನೀವು. 3 BHK ಫ್ಲಾಟ್ಸ್ ಅವೈಲೇಬಲ್ ಇದೆಯಾ? ಕರೆಕ್ಟ್ ತೇಜಸ್, ಬಂದ್ ನೋಡಿ. ಆಕ್ಚುಲಿ ಫುಲ್ ಕಂಪ್ಲೀಟ್ ಮಾಡಿದೀವಿ ಆಕ್ಚುಲಿ ಬಿಲ್ಡಿಂಗ್ ನ. ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಕೆಲವು ಕ್ಲೈಂಟ್ಸ್ ಗೆ ಕೊಟ್ಬಿಟ್ಟಿದೀವಿ, ಆಕ್ಯುಪೆನ್ಸಿ ಕೊಟ್ಟಿದೀವಿ. ಇನ್ ಕೆಲವು ಕ್ಲೈಂಟ್ಸ್ ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋರಿಗೆಲ್ಲ ವುಡ್ ವರ್ಕ್ ಮಾಡ್ಕೊಡ್ತಾ ಇದೀವಿ. ಬನ್ನಿ ನೋಡೋಣ ಯಾವ ರೀತಿ ಮಾಡಿದೀವಿ ಅಂತ. ನೀವು ನೋಡ್ಬೋದು, ಫುಲ್ ಫಿನಿಶಿಂಗ್ ಮಾಡ್ಕೊಟ್ಟಿದೀವಿ ಆಕ್ಚುಲಿ. ಇನ್ ಮಿಕ್ಕಿದ ಸ್ಪೆಸಿಫಿಕೇಶನ್ಸ್ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಪ್ರೈಮ್ ಲೊಕೇಶನಲ್ಲಿ 3 BHK ಫ್ಲಾಟ್ಸ್ ಹುಡುಕ್ತಿರೋರಿಗೆ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಈ ಪ್ರೈಮ್ ಲೊಕೇಶನಲ್ಲಿ 3 BHK ಫ್ಲಾಟ್ಸ್ ಸೇಲ್ಗಿದೆ ಅಂತ ಸರ್ ಹೇಳ್ತಿದ್ದಾರೆ. ಇವತ್ತು ಈ ಅಪಾರ್ಟ್ಮೆಂಟಲ್ಲಿ ಏನೇನೆಲ್ಲ ಅಮ್ಯುನಿಟೀಸ್ ಇದೆ, ಇಲ್ಲಿ ವಾಟರ್ ಫೆಸಿಲಿಟೀಸ್ ಹೇಗಿದೆ, ಸೆಕ್ಯೂರಿಟಿ ಹೇಗಿದೆ, ವಾಟರ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಎಲ್ಲ ಡೀಟೇಲ್ಸು ಇವತ್ತು ಸರ್ ನಮಗೆ ಕೊಡ್ತಾರೆ. ಹೇಗಿದ್ರೆ ಸರ್? ಸೂಪರ್ ಆಗಿದೆ ಸರ್. 3 BHK ಫ್ಲಾಟ್ಸ್ ಸೇಲ್ಗಿದೆ ಅಂತ ಹೇಳಿದ್ರಿ ಇವಾಗ ತಾನೆ. ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಫ್ಲಾಟ್ ಡೀಟೇಲ್ಸ್ ಎಲ್ಲ ನಮಗೆ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ಎಸ್ ತೇಜಸ್, ಬನ್ನಿ ನೋಡೋಣ. ಈಗ ನೋಡಿ, ಇದು ನಿಮಗೆ 3 BHK ಫ್ಲಾಟ್ಸ್. ಇದು ಫ್ರಂಟ್ ವ್ಯೂ. ಓಕೆ, ಇದು 40 ಫೀಟ್ ರೋಡ್ ಇಂದ ಎಂಟ್ರಿ ಇದೆ. ಓ, 40 ಫೀಟ್ ರೋಡ್ ಇದೆ. ಮತ್ತೆ ಇನ್ನೊಂದು ನೋಡ್ಬೋದು, ನಿಮಗೆ ಯಾರು SS ಗೇಟ್ ಕೊಡಲ್ಲ. SS ವಿತ್ ಫಂಡರ್ ಮ್ಯಾಕ್ಸ್ ಕೊಟ್ಟಿದೀವಿ. ಓಕೆನಾ? ಇಲ್ಲಿ ನೋಡಿ, ಇದು ಬೇಗೂರ್ ಕೆರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಅಪಾರ್ಟ್ಮೆಂಟ್ ಪಕ್ಕ ಇದೆಯಲ್ಲ, ಇದು ಬೇಗೂರ್ ಕೆರೆ. ಇದು 133 ಎಕರ್ಸ್ ಇರೋದು. ನೀವು ಇನ್ನೊಂದು ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆ, ಹೊಸೂರು ರೋಡ್ ಹತ್ರ. 1.5 ಕಿಲೋಮೀಟರ್ ಅಷ್ಟೇ. ಜಸ್ಟ್ 1.5 ಕಿಲೋಮೀಟರ್ಸ್ ಇಂದ ಮೆಟ್ರೋ ಸ್ಟೇಷನ್ ಇಲ್ಲಿ ಬರ್ಬೋದು. ಈಗ ಬ್ಯಾಂಕ್ಸ್, ತರಕಾರಿ, ಮತ್ತೆ ಬಂದ್ಬಿಟ್ಟು ನಂದಿನಿ, ಮತ್ತೆ ಜಿಮ್ಗಳು, ಪಾರ್ಟಿಗಳು, ಹೋಟೆಲ್ಸ್. ನೆಕ್ಸ್ಟ್ NPS ಸ್ಕೂಲ್ ಬಂದ್ಬಿಟ್ಟು 1.5 ಕಿಲೋಮೀಟರ್ ಇದೆ. ಇದು ನಿಮ್ದು SS ಗೇಟ್ ಹಾಕಿದೀವಿ. ಆಕ್ಚುಲಿ ಯಾರು ಅಪಾರ್ಟ್ಮೆಂಟ್ ಗೆ SS ಗೇಟ್ ಹಾಕಲ್ಲ, ಪ್ಲಸ್ ಫಂಡರ್ ಮ್ಯಾಕ್ಸ್ ಹಾಕಿದೀವಿ. ನೀವು ಅಬ್ಸರ್ವ್ ಮಾಡೋದು ಎಷ್ಟು ನೀಟ್ ಆಗಿದೆ ನೋಡಿ, ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ಪ್ಲಸ್ ಇದು ನಮ್ ನೇಮ್ ಪ್ಲೇಟ್ ಇದೆ, ಶ್ರೀಕೃಷ್ಣ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಳಗಡೆಗೆ ನೋಡೋಣ ಯಾವ ರೀತಿ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಆಕ್ಚುಲಿ ಎಷ್ಟು ವೈಡ್ ಆಗಿ ಕೊಟ್ಟಿದ್ದೀವಿ ನೋಡಿ. ಡ್ರೈವ್ ಎಲ್ಲ ಫುಲ್ ನೀಟ್ ಆಗಿದೆ, ಎಲ್ಲೂ ನಿಮ್ಗೆ ಚಾಲೆಂಜಸ್ ಬರಲ್ಲ. ಓಕೆನಾ? ಓಕೆ, ಅಪಾರ್ಟ್ಮೆಂಟ್ ಬರೋರು ಯೂಶಲಿ ಕಾರ್ ಇದ್ದೇ ಇರುತ್ತೆ. ಹೌದು, ಸೊ ಕಾರ್ ಪಾರ್ಕಿಂಗ್ ಮೇನ್ ಆಗಿ ನೋಡಿ. ಕರೆಕ್ಟ್. ಇದು ನಿಮ್ ನೋಡಿ, ಇಲ್ಲಿ ಪವರ್ ಬ್ಯಾಕಪ್ ಬರುತ್ತೆ. ಇದು ಕೇಂದ್ರ ಕೊಟ್ಟಿದೀವಿ. ಅದು ಸೆಕ್ಯೂರಿಟಿ ರೂಮ್ ಕೊಟ್ಟಿದೀವಿ. ಸೆಕ್ಯೂರಿಟಿ ಫ್ಯಾಮಿಲಿ ಸ್ಟೇ ಮಾಡಿ. ಸೆಕ್ಯೂರಿಟಿನೂ ಆಲ್ರೆಡಿ ಬಂದಿದ್ದಾರೆ. ಎಸ್ ಆಲ್ರೆಡಿ ಫ್ಯಾಮಿಲಿ ಇದೆ. ಓಕೆ, CCTV ಕ್ಯಾಮೆರಾ ಆಲ್ರೆಡಿ ಅವೈಲೇಬಲ್ ಇದೆ. ಯೂಶಲಿ ಎಲ್ಲರೂ ಅಪಾರ್ಟ್ಮೆಂಟ್ ಅಲ್ಲಿ ಗೇಟ್ ಎಲ್ಲ ಅರ್ಧ ಗೇಟ್ ಹಾಕ್ತಾರೆ. ಹೌದು. ಮತ್ತೆ ಈ ಕಾಂಪೌಂಡ್ ವಾಲ್ ಏನ್ ಹಾಕಿದ್ಯೋ ಅದನ್ನ ಮಾಡಿ ಬಿಟ್ಬಿಡ್ತಾರೆ. ಅದ್ರ ಮೇಲೆ ಸೇಫ್ಟಿ ಗ್ರಿಲ್ ಹಾಕಿರೋದು ಏನು ಹಾಕಲ್ಲ. ಆಕ್ಚುಲಿ ನಾವು ಆ ಸೇಫ್ಟಿ ಗ್ರಿಲ್ ಹಾಕೊಟ್ಟಿದೀವಿ, ಫುಲ್ ಲೆಂತ್ ಗೇಟ್ ಹಾಕಿದೀವಿ. ಅರ್ಥ ಆಯ್ತಾ? ಇದು ಟ್ರಾನ್ಸ್ಫಾರ್ಮರ್ ಪೊಸಿಷನ್ ಕೊಟ್ಟಿದ್ವಿ, ಪ್ಲಸ್ ಅದಕ್ಕೂ ಗ್ರಿಲ್ ಹಾಕೊಟ್ಟಿದೀವಿ. ಹಂಗೆ ಬನ್ನಿ ನೋಡಿ, ಇಲ್ಲಿ ನೋಡ್ಬೋದು, ಈಚ್ ಅಂಡ್ ಎವ್ರಿ ಫ್ಲಾಟ್ ಸಪರೇಟ್ ಮೀಟರ್ಸ್ ಹಾಕೊಟ್ಟಿದೀವಿ. ಟೆಂಪರರಿಯಲ್ಲೇ ಸಪರೇಟ್ ಮೀಟರ್ ಕೊಟ್ಟಿದ್ದೀವಿ, ಯಾಕಂದ್ರೆ ಅವ್ರು ಯಾವತ್ತೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ಅವ್ರು ಏನು ಯೂಸ್ ಮಾಡ್ತಾರೆ ಅಷ್ಟನ್ನೇ ಪೇ ಮಾಡ್ಕೋಬಹುದು. ಆಯ್ತಾ? ಕೆಲವರು ಎಲ್ಲರೂ ಒಂದೇ ಮೀಟರ್ ಎಲ್ರಿಗೂ ಡಿವೈಡ್ ಮಾಡ್ತಾರೆ. ಅದಿಲ್ಲ, ಬಟ್ ಪರ್ಮನೆಂಟ್ ಕನೆಕ್ಷನ್ ಯಾವಾಗ ಬರುತ್ತೋ ಅವಾಗ ನಮ್ ರೆಸ್ಪಾನ್ಸಿಬಿಲಿಟಿ. ಅದು ಕಂಪ್ಲೀಟ್ ಕೊಡ್ಸ್ಕೊಳ್ಳೋದು ನಿಮ್ಗೆ, ಕೊಡ್ಸ್ಕೊಳ್ಳೋದು ನಮ್ ರೆಸ್ಪಾನ್ಸಿಬಿಲಿಟಿ. ಅದು ಬಿಲ್ಡರ್ ತಗೊಂತೀವಿ ನಾವು. ಸರ್, ಇವಾಗ ಅಪಾರ್ಟ್ಮೆಂಟ್ ಅಂದಮೇಲೆ ಸ್ಟಾರ್ಟಿಂಗ್ ಅಲ್ಲಿ ವಾಟರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ವಾಟರ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ವಾಟರ್ ಹೆಂಗೆ ಸರ್? ಟ್ಯಾಂಕರ್ ಏನಾದ್ರು ಹಾಕ್ಸ್ಕೊತಾರ ಹೆಂಗೆ? ಇಲ್ಲ, ಇಲ್ಲಿ ನಾವು ಬೋರ್ವೆಲ್ ಹಾಕಿದೀವಿ. ಇಂಡಿವಿಜುವಲ್ 2 ಬೋರ್ವೆಲ್ ಹಾಕಿದೀವಿ. ಓಕೆ, ಒಂದು ಇಲ್ಲಿದೆ, ಇನ್ನೊಂದು ಆ ಕಾರ್ನರ್ ಅಲ್ಲಿ ಇದೆ. ಓಕೆ, ನಿಮ್ ವಾಟರ್ ಏನ್ ಸಮಸ್ಯೆ ಇಲ್ಲ. ಸೊ 2 ಬೋರ್ವೆಲ್ ಇದೆ. ಹೌದು, ನೀವು ನೋಡ್ಬೋದು. ನೋಡಿ, ಇಲ್ಲಿ 2 ಬೋರ್ವೆಲ್ ಇದೆ. ಫುಲ್ ವಾಟರ್ ಫೆಸಿಲಿಟೀಸ್. ಸರ್, ಇನ್ನು ಸೇಫ್ಟಿ ಬಗ್ಗೆ ಹೇಳೋದಾದ್ರೆ? ಸೇಫ್ಟಿ ಬಗ್ಗೆ ನೋಡಿ, ನಿಮ್ಗೆ ಪಾರ್ಕಿಂಗ್ ಏರಿಯಾದಲ್ಲಿ ಕಂಪ್ಲೀಟ್ ಗ್ರಿಲ್ ಹಾಕೊಟ್ಟಿದ್ವಿ. ನೋಡಿ, ಅಬ್ಸರ್ವ್ ಮಾಡ್ಬೋದು ನೀವು. ಕಾಮನ್ ಏರಿಯಾದಲ್ಲಿ ಸ್ಟೇರ್ಕೇಸ್ ಎಂಟ್ರಿ ಆದ್ರೆ ಇಲ್ಲಿ CC ಕ್ಯಾಮೆರಾ ಇರುತ್ತೆ. ಪ್ರತಿ ಫ್ಲೋರ್ ಅಲ್ಲೂ CC ಕ್ಯಾಮೆರಾ. ಎಂಟ್ರೆನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಬರ್ತಾ ಇದ್ದಾರೆ ಅಂತ. ನೀವು ರೈಟ್ ಹೋದ್ರೆ ಲಿಫ್ಟ್ ಸಿಗುತ್ತೆ, ನೀವು ನೋಡ್ಬೋದು. ಓಕೆ, ಎಲಿಗೆಂಟ್ ಕಂಪನಿ ಲಿಫ್ಟ್ ಆಲ್ರೆಡಿ ರೆಡಿ ಇದೆ. ಲಿಫ್ಟ್ ಇಂದ ಬಂದ್ವಿ 3rd ಫ್ಲೋರ್ಗೆ. ಓಕೆ, ನೋಡಿ, ಇದು ಕಾರಿಡಾರ್ ನೀವು ನೋಡ್ಬೋದು. ಇಲ್ಲಿ ಬಂದ ತಕ್ಷಣ ಆ ಕಡೆ ಒಂದ್ ಮನೆ ಇರುತ್ತೆ, ಇದೊಂದ್ ಮನೆ, ಇಲ್ಲಿ ಇನ್ನೊಂದ್ ಮನೆ. ಇದು ಟೋಟಲಿ 3 ಮನೆ ಬರುತ್ತೆ. ಹೌದೌದು. ಇದಕ್ಕೆ ಸೇಫ್ಟಿ ಗಿಲ್ ಈ ಕಡೆ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡ್ಬೋದು ನೀವು. ಇಲ್ಲಿಂದ ನಿಮಗೆ ಈ ಕಾರ್ನರ್ ಮನೆಗೆ ಇಲ್ಲಿಂದ ಎಂಟ್ರಿ. ಸೊ ಫುಲ್ ಸೇಫ್ಟಿ ಇರುತ್ತೆ. ಹೌದು, ಈ ನೋಡಿ, ಈ ಕಾರಿಡಾರ್ ಇಲ್ಲಿಂದ ಎಕ್ಸ್ಕ್ಲೂಸಿವ್ ಇವ್ರಿಗೆ ಬಾಲ್ಕನಿ ತರ ಆಗುತ್ತೆ. ಓಕೆ, ಸೊ ಈ ಗ್ರಿಲ್ ಆದ್ಮೇಲೆ ನಿಮ್ಗೆ ಇಲ್ಲಿ ಮೇನ್ ಡೋರ್ ಬರುತ್ತೆ. ಆಕ್ಚುಲಿ ಈ ಮೇನ್ ಡೋರ್ ಎಲ್ಲ ನಿಮ್ಗೆ ಟೀಕ್ ಡೋರ್ ಕೊಟ್ಟಿದ್ದೀವಿ. ಓಕೆ, ಟೀಕ್ವುಡ್ ಡೋರ್ ಕೊಟ್ಟಿದ್ದೀರಾ? ಟೀಕ್ವುಡ್ ಡೋರ್ ಕೊಟ್ಟಿದ್ದೀವಿ. ವಾಸ್ಕಲ್ ಆಗಿರ್ಬೋದು, ನಿಮ್ಗೆ ಇದು ಡೋರ್ ಆಗಿರ್ಬೋದು. ನೋಡಿ, ಯುರೋಪ್ ಹಾಕಿದೀವಿ. ನೋಡಿ, ಮೈನ್ ಕ್ರಾಸ್ ಯುರೋಪ್ ಹಾಕಿದೀವಿ. ಲಾಕ್ ಯುರೋಪ್ ಹಾಕಿದೀವಿ. ಬನ್ನಿ ಒಳಗಡೆ ಹೋಗೋಣ. ಸರ್, ಏನ್ ಸರ್ ಹಾಲ್ ಇಷ್ಟು ದೊಡ್ಡದಾಗಿದೆ? ನೋಡಿ, 13ವರೆಗೆ. ಓಕೆ, ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 28 ಫೀಟ್ ನಿಮ್ಗೆ ಹಾಲೇ ಸಿಗುತ್ತೆ. ಆರಾಮಾಗಿ ಡೈನಿಂಗ್ ಟೇಬಲ್ ಇಲ್ಲೇ ಹಾಕೋಬಹುದು. ಡೈನಿಂಗ್ ಟೇಬಲ್, ಪೂಜಾ ರೂಮ್ ಎಲ್ಲಾನು ಮಾಡ್ಕೋಬಹುದು. ನೋಡಿ, ಎಷ್ಟು ವೈಡ್ ಆಗಿಲ್ಲ.
ಮತ್ತೆ ಈ ವಿಂಡೋಸ್ ಅಷ್ಟೇ ನಿಮಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀವಿ, ಅಲ್ಲೂ ಕೊಟ್ಟಿದ್ದೀವಿ, ಇಲ್ಲೂ ಕೊಟ್ಟಿದ್ದೀವಿ. ವೆಂಟಿಲೇಷನ್ ಏನು ಪ್ರಾಬ್ಲಮೇ ಇಲ್ಲ, ಸೂಪರ್ ಆಗಿರುತ್ತೆ ನೋಡಿ. ಇನ್ನೊಂದು ಇಲ್ಲಿ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಟಫ್ ಅಂಡ್ ಗ್ಲಾಸ್ ಮಾಡಿ 3 ಶಟರ್ಸ್ ಮಾಡಿದ್ದೀವಿ. ಒಂದು ಮೆಸ್ ಬರುತ್ತೆ, ಎರಡು ನಿಮಗೆ ಟಫ್ ಅಂಡ್ 10 mm ಇರುತ್ತೆ. ಓಕೆ, ಸೊ ಆಲ್ರೆಡಿ ಇಲ್ಲಿ ಮೆಶ್ ರೆಡಿ ಇದೆ. ಮೆಶ್ ಎಲ್ಲಾನು ರೆಡಿ ಇದೆ. ಸೊ ರೆಡಿ ಟು ಮೂವ್ ಇನ್, ರೆಡಿ ಟು ರಿಜಿಸ್ಟ್ರೇಷನ್. ನೀವೇ ನೋಡ್ಬೋದು ಏನು ನೀಟಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇದು ಒಂದು ರೂಮ್ ಆಯಿತು, ಇದು ರೂಮ್ 1 ಅಂತ ಹೇಳ್ಬಿಟ್ಟು. ಇದು ರೂಮ್ ಸೈಜಸ್ ನೋಡ್ಬೋದು ನೀವು. ಆ್ಯಕ್ಚುಲಿ ಎಲ್ಲರೂ 2x4, 1.5, 2x4 ಇದೇ ಮೇನ್ ಆಗ್ತಾ ಇರೋದು ಆ್ಯಕ್ಚುಲಿ. ಹೌದು, ನಮ್ ನೋಡಿದ್ರೆ 4ಕ್ಕೆ 6 ಫೀಟ್. ಓ ಸೇಮ್ ಗ್ರಾನೈಟ್ ಮಾರ್ಬಲ್ ಸೈಜ್ ಏನಿರುತ್ತೋ ಆ ಸೈಜ್ ಹಾಕಿದ್ದೀವಿ. ಟೈಲ್ಸ್ ಎಲ್ಲ ಯಾವ ಕ್ವಾಲಿಟಿದು ಹಾಕಿದ್ದೀರಾ ಸರ್? ಎಲ್ಲ ಕಜಾರಿಯಾದ ಹಾಕಿದ್ದೀವಿ. ಯೂಶಲಿ ನಾನು ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿದ್ದೀನಿ, ಎಲ್ಲ 7 ಫೀಟ್ ಟೈಲ್ಸ್ ಹಾಕಿರ್ತಾರೆ, ಬಟ್ ಇದು ಅಪ್ ಟು ವಾಲ್ ಫಿನಿಶ್ ಇದೆ ಸರ್ ಈ ಟೈಲ್ಸ್. ಕರೆಕ್ಟ್, ಫುಲ್ ವಾಲ್ ಫಿನಿಶ್ ಮಾಡಿದ್ದೀವಿ. ಅದರಲ್ಲೂ ತುಂಬಾ ಕ್ಲಾಸಿಕ್ ಕಲರ್ಸ್ ಹಾಕಿದ್ದೀವಿ. ಹೌದು, ತುಂಬಾ ಪ್ಲಸ್ ನೀವು ಇವೆಲ್ಲ ನೋಡ್ಬೋದು, ಇವೆಲ್ಲ ಜಾಗ್ವಾರು, ಡೈವರ್ಟಸ್ ಎಲ್ಲ ಜಾಗ್ವಾರು, ಎಲ್ಲ ಜಾಗ್ವಾರು ಅಂಡ್ ಕಮೋಡ್ಸ್ ಎಲ್ಲ ಸೆರಾ. ಇಲ್ಲಿ ನೋಡಿ, ನಿಮಗೆ ಕಿಚನ್ ಏರಿಯಾ ಇದು ಆಕ್ಚುಲಿ ಪಾರ್ಟಿಷನ್ ಮಾಡಿದ್ದೀವಿ. ಓಕೆ, ಈ ಕಿಚನ್ ಇದೆ, ಈ ಏರಿಯಾದಲ್ಲಿ ನಾವು ಸ್ಲ್ಯಾಬ್ ಮತ್ತೆ ನಿಮ್ಗೆ ಟೈಲಿಂಗ್ ಬರುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಿಮ್ಗೆ ಯುಟಿಲಿಟಿ ಜಾಗದಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ವಾಷಿಂಗ್ ಮಿಷನ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದೀರಿ. ಮತ್ತೆ ಒಂದು ಎಕ್ಸ್ಟ್ರಾ ಟ್ಯಾಪ್ ಇರುತ್ತೆ ನೋಡಿ. ಇಲ್ಲೂ ಯುಟಿಲಿಟಿ ಗ್ರಿಲ್ ಹಾಕಿದ್ದೀರಿ. ಓಕೆ, ನೀವು ಏನಾದ್ರು ಐಟಮ್ಸ್ ಇಟ್ಕೊಂಡ್ರೆ ಸೇಫ್ಟಿ ಇರುತ್ತೆ. ಗ್ರಿಲ್ ಹಾಕಿ ನಾವೇ ಹಾಕೊಟ್ಟಿದ್ರಿ ಇದರಲ್ಲಿ ಈ ಫ್ಲಾಟ್ಗೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಸಿಗುತ್ತೆ, ಪ್ಲಸ್ ನಿಮ್ಗೆ ಇಲ್ಲಿ ಬಾಲ್ಕನಿ ಸಿಗುತ್ತೆ. ಈ ಬಾಲ್ಕನಿಗೂ ನಾವು ಗ್ರಿಲ್ ಹಾಕೊಟ್ಟಿದ್ದೀವಿ ನೋಡಿ. ಇವಾಗ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಎಲ್ಲ ಹೇಳಿದ್ರಿ, ಸೊ ಕಿಚನ್ ಅಲ್ಲಿ ಏನೇನು ಆಪ್ಷನ್ಸ್ ಕೊಟ್ಟಿರ್ತೀರಾ? ಇವಾಗ ಚಿಮ್ನಿ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೇಲೂ, ಮಿಕ್ಸಿ ಇರುತ್ತೆ, ವಾಟರ್ ಫಿಲ್ಟರ್ ಇರುತ್ತೆ, ಅದಕ್ಕೆಲ್ಲ ಪ್ಲಗ್ ಪಾಯಿಂಟ್ಸ್ ಕೊಟ್ಟಿದ್ದೀರಾ? ನೋಡಿ, ಈಗ ಇಲ್ಲಿ ಸಿಂಕ್ ಬರುತ್ತೆ. ಓಕೆ, ಸಿಂಕ್ ಹತ್ರ ನಿಮಗೆ ವಾಟರ್ ಫಿಲ್ಟರ್ ಆಪ್ಷನ್ ಕೊಟ್ಟಿದ್ದೀವಿ. ವಾಟರ್ ಫಿಲ್ಟರ್ ಆಪ್ಷನ್ ಅವೈಲೇಬಲ್ ಇದೆ. ಅಲ್ಲಿ ಪ್ಲಗ್ ಇದೆ ನೋಡಿ. ಓಕೆ, ಅದಾದ್ಮೇಲೆ ನಿಮಗೆ ಇಲ್ಲಿ ಚಿಮ್ನಿ ಆಪ್ಷನ್ ಕೊಟ್ಟಿದ್ದೀವಿ. ಚಿಮ್ನಿ ಆಲ್ರೆಡಿ ರೆಡಿ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಿಕ್ಸರ್ ಏನಾದ್ರು ಮಿಕ್ಸಿ ಹಾಕೊಳ್ಳೋದಕ್ಕೆ, ಬೇರೆ ಏನಾದ್ರು ಯುಟಿಲಿಟಿ ಐಟಮ್ಸ್ ಮಾಡ್ಕೊಳ್ಳೋದು, ಪವರ್ ಬೇಕಾಗಿರೋ ಐಟಮ್ಸ್ಗೆ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ಒಂದು ಎಕ್ಸ್ಟ್ರಾ ಪ್ಲಗ್ ಪಾಯಿಂಟ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನಿಮ್ಗೆ 2 ಪ್ಲಗ್ ಕೊಟ್ಟಿದ್ದೀವಿ, ಒಂದು ಫ್ರಿಡ್ಜ್ಗೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಎಕ್ಸ್ಟ್ರಾ ಪ್ಲಗ್ ಕೊಟ್ಟಿದ್ದೀವಿ. 2 ಕಡೆ ಯಾವ ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ, ಬೇಕು ಅಂದ್ರೆ ಫ್ರಿಡ್ಜ್ ಇಲ್ಲಿ ಇಟ್ಕೋಬಹುದು, ಇಲ್ಲಿ ಇಟ್ಕೋಬಹುದು. ಸೊ ಅಕ್ಕ ಪಕ್ಕದಲ್ಲೇ ಇದೆ ಕನೆಕ್ಷನ್ಸ್, ಎಲ್ಲಿ ಕನ್ವೀನಿಯಂಟ್ ಆಗುತ್ತೆ ಅಲ್ಲಿ ಇಟ್ಕೋಬಹುದು. ಮತ್ತೆ ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಲೈಟಿಂಗ್ ಆಪ್ಷನ್ ಪ್ಲಸ್ ನಿಮ್ಗೆ ಪ್ಲಗ್ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಬರುತ್ತೆ. ಹ್ಯಾಂಡ್ ವಾಶ್ ಹತ್ರ ನಿಮ್ಗೆ ಲೈಟ್ ಆಪ್ಷನ್ ಇಲ್ಲೇ ಕೊಟ್ಟಿದ್ದೀವಿ. ಇಲ್ಲಿ ಲೈಟ್ ಇಲ್ಲೇ ಬರುತ್ತೆ ಸರ್. ಆಮೇಲೆ ಇಲ್ಲಿ ಇನ್ನ ಟೈಲ್ಸ್ ಫಿನಿಶಿಂಗ್ ಆಗಿಲ್ವಾ? ಟೈಲ್ಸ್ ಬರುತ್ತಾ? ಕರೆಕ್ಟ್. ಯಾಕಂದ್ರೆ ಈಗ ನೀವು ವುಡ್ ವರ್ಕ್ ಆದ್ಮೇಲೆ ನಾವು ಸ್ಲ್ಯಾಬ್ ಟೈಲ್ಸ್ ಹಾಕೊಡ್ತೀವಿ. ಓಕೆ, ವುಡ್ ವರ್ಕ್ ಆದ್ಮೇಲೆ ಸ್ಲ್ಯಾಬ್ ಎಲ್ಲ ಹೌದು. ಪ್ರತಿಯೊಂದಕ್ಕೂ MCB ಕೊಟ್ಟಿದ್ದೀವಿ. ಪ್ರತಿಯೊಂದಕ್ಕೂ MCB ಒಂದೊಂದು ಸೆಪರೇಟ್ MCB ಇರುತ್ತೆ. ಓಕೆ ಸರ್, ವೈರ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ? ಆಂಕರ್ ಯಾವುದು ಲೋಕಲ್ ಯೂಸ್ ಮಾಡಿಲ್ಲ. ಇಲ್ಲಿ ಟಿವಿ ಯೂನಿಟ್ ಕೇಬಲ್ ಕೊಟ್ಟಿದ್ದೀವಿ ಸರ್. ಇದೇನು ಸರ್ ಇಲ್ಲಿ 2 ಪಾಯಿಂಟ್ ಬಿಟ್ಟಿದ್ದೀರಲ್ಲ, ಇಲ್ಲಿ ಪ್ಲಗ್ ಪಾಯಿಂಟ್ ಏನಕ್ಕೆ ಸರ್ ಇದು? ಇದು UPS ಪಾಯಿಂಟ್. UPS ಇಲ್ಲಿ ಹೊರಗಡೆ ಇಟ್ಕೊಳ್ಳೋದಕ್ಕೆ ಮಾಡಿದ್ದೀರಾ? ಆಚೆ ಕಡೆ ಇಟ್ಕೊಳ್ಳೋದಕ್ಕೆ ಎಲ್ಲ ಸೇಫ್ಟಿನೂ ಇದೆ. ಓಕೆ, ಇಲ್ಲಿ ಆಲ್ರೆಡಿ ಗ್ರಿಲ್ ಎಲ್ಲ ಆಗಿರೋದ್ರಿಂದ UPS ಇಲ್ಲಿ ಹೊರಗಡೆ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ. ಏನಾದ್ರು ಊರಿಗೆ ಹೋಗ್ತಾರೆ ಅಂದ್ರೂ ಇಲ್ಲೆಲ್ಲ ಲಾಕ್ ಮಾಡ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹೌದು, ಇದೊಂದಿದೆ. ನಿಮಗೆ ಇನ್ನೊಂದು ಇದ್ರದ್ದು ಇಷ್ಟು ಕಾರಿಡಾರ್ ಇರೋದ್ರಿಂದ ಯುಟಿಲಿಟಿಗೆ ತುಂಬಾ ಉಪಯೋಗ ಆಗುತ್ತೆ ಈ ಮನೆ ಮಾತ್ರ. ಇದು ಕಾರ್ನರ್ ಫ್ಲಾಟ್. ಕಾರ್ನರ್ ಫ್ಲಾಟ್ ಆಗಿರೋದ್ರಿಂದ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ನಮಗೆ. ಕರೆಕ್ಟ್. ಅಂಡ್ ಈ ಡೈಮೆನ್ಷನ್ ಬಂದ್ಬಿಟ್ಟು ಇದು ನೀವು ಹೇಳದ್ನಲ್ಲ ಇವಾಗ 1330 SFT ನಾರ್ತ್ ಫೇಸಿಂಗ್. ಆಲ್ ಸೈಜಸ್ ಬಂದ್ಬಿಟ್ಟು ನಿಮಗೆ 13.5ಗೆ ನಿಮಗೆ 28.5 ಬರುತ್ತೆ. ಓಕೆ, ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಏನಿದೆ ಸರ್? ಚಿಮ್ನಿಗೆ ಅದು? ಚಿಮ್ನಿಗೆ ಗ್ಯಾಪ್. ಹೌದು. ಇನ್ನೊಂದು ಮನೆ ತೋರಿಸ್ತೀನಿ ನೋಡಿ. ಅಗೈನ್ ಇದು ಟೀಕ್ ವುಡ್, ಟೀಕ್ ಫ್ರೇಮು, ಯುರೋಪಾ ಲ್ಯಾಕ್ಸು. ಇದು ಇನ್ನೊಂದು ಮನೆಗೆ ಎಂಟ್ರಿ ಆಗ್ತಾ ಇದ್ವಿ. ಇದು ನಾರ್ತ್ ಫೇಸಿಂಗು. ಅಲ್ಲಿ ನೋಡಿದ ಮನೆ 1330 ಇದು. ಇಲ್ಲಿ ನೋಡ್ತಾ ಇರೋದು 1367 SFT. ಇದರಲ್ಲಿ ನಾವು ವುಡ್ ವರ್ಕ್ ಮಾಡ್ಕೊಟ್ಟಿದ್ದೀವಿ ಆಕ್ಚುಲಿ. ಸೊ ಇದು ನೋಡ್ಬೋದು ಹಾಲ್ ಎಷ್ಟು ಸೈಜ್ ಇದೆ ಅಂತ ಹೇಳ್ಬಿಟ್ಟು. ಸೇಮ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಡಿಸೈನ್ ವೇರಿಯೇಷನ್ ಇದೆ. ಅದು ಎದುರುಗಡೆ ಓಪನ್ ಕಿಚನ್ ಬರುತ್ತೆ, ಆ ಕಡೆ ಯುಟಿಲಿಟಿ. ಇಲ್ಲಿ ನೋಡಿ ರೂಮ್ 1 ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಕಡೆ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ಗೆ ಕೊಟ್ಟಿದ್ದೀವಿ. ಇದು ರೋಡ್ ಸೈಡ್ ಇರುತ್ತೆ. ಇದು ನಿಮಗೆ ಸೆಟ್ ಬ್ಯಾಕ್ ಸೈಡ್ ವಿಂಡೋ ಬರುತ್ತೆ ಸರ್. ಈ ರೂಮ್ಗೂ ಬಾಲ್ಕನಿ ಬಂದಿದೆ ಅಲ್ಲ ಸರ್? ಹೌದು, ಇದರಲ್ಲೂ ಈ ರೂಮ್ ಇಂದನೂ ಡಬಲ್
ಬಾಲ್ಕನಿ, ಜಾಯಿಂಟ್ ಬಾಲ್ಕನಿ ಇದೆ. ಓಕೆ. ಇದು ಮೇನ್ ಡೋರ್ ಕೊಟ್ಟಿದ್ವಿ. ಇಲ್ಲಿಂದ ಈ ರೂಮ್ಗೂ ಎಂಟ್ರಿ ಆಗ್ಬೋದು. ಇದು ರೋಡ್ ಸೈಡು, ಇದು 40 ಅಡಿ ರೋಡ್ ಇರೋದು. ಆಕ್ಚುಲಿ ನೋಡ್ಬೋದು ಸುತ್ತಲೂ ಹೆಂಗ್ ಡೆವಲಪ್ಮೆಂಟ್ ಆಗಿದೆ ಅಂತ. ಗೈಸ್ ನೀವು ನೋಡ್ತಿರ್ಬೋದು, ಅವಾಗಲೇ ನೋಡಿದ್ದೀನು 3 BHK ಫ್ಲ್ಯಾಟೇ, ಇವಾಗ ನೋಡ್ತಿರೋದು ಅದೇ ಡೈಮೆನ್ಷನಲ್ಲಿರೋ 3 BHK ಫ್ಲ್ಯಾಟು. ಬಟ್ ಇದು ಇಂಟೀರಿಯರ್ಸ್ ಆಗಿದೆ. ಸೊ ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ನೋಡ್ತಿರ್ಬೋದು, ಇದು TV ಯೂನಿಟು, ಡ್ರೆಸ್ಸಿಂಗ್ ಟೇಬಲ್ ರೆಡಿ ಇದೆ, ವುಡ್ ವರ್ಕ್ ಎಲ್ಲ ಆಗಿದೆ ಈ ರೂಮ್ಗೆ. ನೋಡಿ ಈ ರೂಮ್ಗೆ ಬಾಲ್ಕನಿ ಬಂದಿದೆ ಆ್ಯಂಡ್ ವುಡ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವುಡ್ ವರ್ಕ್ ಆದಮೇಲೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿದೆ. ಇನ್ನು ಕಿಚನ್ ನೋಡಿ, ಅದು ತುಂಬ ಖಾಲಿ ಅನಿಸ್ತಿತ್ತು. ಇನ್ನು ಕಿಚನ್ ಸ್ಲ್ಯಾಬ್ ಏನೂ ಹಾಕಿರಲಿಲ್ಲ. ಬಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಲುಕ್ ಇರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಇಂಟೀರಿಯರ್ಸ್ನ ಮಾಡಿಸ್ಕೋಬೋದು. ಅದಕ್ಕೆ ಅವರು ಆ ಥರ ಖಾಲಿ ಬಿಟ್ಟಿರ್ತಾರೆ. ಸೊ 2 ರೂಮ್ಗೂ ನಿಮ್ಗೆ ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ಗೂ ಆ ಕಡೆ ರೋಡ್ ಸೈಡ್ ವಿಂಡೋ ಇರುತ್ತೆ, ಪ್ಲಸ್ ಈ ಕಡೆ ಬಾಲ್ಕನಿ ಸಿಗುತ್ತೆ, ಈ ಕಡೆ ಅಟ್ಯಾಚ್ ಟಾಯ್ಲೆಟ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೋಡಿ, ಇದು ಬಾಲ್ಕನಿ ಏರಿಯಾ. ಸುತ್ತಲೂ ನೋಡಬಹುದು ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಸರ್ ಎಲ್ಲ ಮನೆಗಳೆಲ್ಲ ಆಗ್ಬಿಟ್ಟಿದೆ, ಚೆನ್ನಾಗಿ ಡೆವಲಪ್ ಏರಿಯಾ. ಈಗ ನೋಡಿ ಅದೆಲ್ಲ ಅಸೆಟ್ಸ್ ಅವ್ರದ್ದು, ಆ ಕಡೆ SNN ರಾಜ್ ಅವ್ರದ್ದು ಎಲ್ಲ ಲಕ್ಸುರಿ ಅಪಾರ್ಟ್ಮೆಂಟ್ಸ್. ಇನ್ ರೈಟ್ ಸೈಡ್ ಹೋದ್ರೆ ನಿಮ್ಗೆ ಇದ್ರದ್ದು ಯಾವ್ದು ಬೇಗೂರ್ ಲೇಕ್ ಸಿಗುತ್ತೆ. ಅವಾಗಲೇ ತೋರಿಸಿದ್ದಕ್ಕೆ ಅಲ್ಲಿ ಏನು ಇಂಟೀರಿಯರ್ಸ್ ಆಗಿರ್ಲಿಲ್ಲ, ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕರೆಕ್ಟ್ ಕರೆಕ್ಟ್. ಇಲ್ಲಿ ಇಂಟೀರಿಯರ್ ಮಾಡ್ಕೊಟ್ಟಿದೀವಿ ಎಲ್ಲ ನಿಮ್ಗೆ ಒಳ್ಳೆ ವುಡ್ ಹಾಕಿ ನಿಮ್ಗೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಮಾಡ್ಕೊಟ್ಟಿದೀವಿ. ಓಕೆ, ಎಲ್ಲ ರೆಡಿ ಟು ಮೂವ್ ಇನ್, ಎಲ್ಲ ರೆಡಿ ಇದೆ, ರೆಡಿ ಟು ಮೂವ್ ಇನ್. ಇದು ಸೊ ಟ್ಯಾಪ್ಸ್ ಎಲ್ಲ ಯಾವ ಕಂಪ್ನಿದು ಹಾಕಿದ್ದೀರಾ ಸರ್? ಇದೆಲ್ಲ ಸೆರಾ ಇದೆ, ಸೆರಾ ಕಂಪ್ನಿದು ಹಾಕಿದ್ದೀರಾ. ಮತ್ತೆ ಒಳಗಡೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಜಾಗ್ವಾರ್ ಸಿಗುತ್ತೆ, ಆಯ್ತಾ? ಸೊ ಇದು ಯುಟಿಲಿಟಿ ಏರಿಯಾ ಈ ಕಡೆಗೆ. ಇದು ಕಿಚನ್ ಯುಟಿಲಿಟಿ ಏರಿಯಾ. ಹೌದು, ಇಲ್ಲೇನು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ, ಇಲ್ಲೇನಾದ್ರು ವಾಷಿಂಗ್ ಮಿಷನ್ ಇಟ್ಕೊಂಡ್ರೆ ವಾಷಿಂಗ್ ಮಿಷನ್ ರಿಲೇಟೆಡ್ ಏನಾದ್ರು ಐಟಮ್ಸ್ ಇದ್ರು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇದು ಕಾಮನ್ ಬಾತ್ರೂಮ್. ಇದು ನೀವು ನೋಡ್ತಿರ್ಬೋದು ಎಲ್ಲ ಜಾಗ್ವಾರ್ ಅಂಡ್ ಸೆರಾ ಫಿಟ್ಟಿಂಗ್ಸೇ ಹಾಕಿದ್ದಾರೆ. ಕಮೋಡ್ನು ಕೂಡ ನೀವು ನೋಡ್ತಿರ್ಬೋದು ಸೆರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಯಾವುದು ನಿಮಗೆ ಲೋಕಲ್ ಬ್ರ್ಯಾಂಡ್ನ ಯೂಸ್ ಮಾಡಿಲ್ಲ, ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಟ್ರಿಮ್ಮರ್ಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಯೂಶಲಿ ನಿಮಗೆ 7 ಫೀಟ್ ಟೈಲ್ಸ್ ಹಾಕಿ ಬಿಟ್ಟಿರ್ತಾರೆ, ಬಟ್ ಇವರು ವಾಲ್ ಲೆವೆಲ್ಗೆ ಟೈಲ್ಸ್ ಹಾಕಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಗೀಸರ್ ಪಾಯಿಂಟ್ ಕೂಡ ನೋಡ್ತಿರ್ಬೋದು, ಗೀಸರ್ ಪಾಯಿಂಟ್ ಇದೆ. ಆ್ಯಂಡ್ ಎಕ್ಸಾಸ್ಟ್ ಫ್ಯಾನ್ ಯಾರು ಕೊಡಲ್ಲ, ಬಟ್ ಇವರು ಎಕ್ಸಾಸ್ಟ್ ಫ್ಯಾನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಫ್ಯಾನ್ ಕೂಡ ಅವೈಲೇಬಲ್ ಇದೆ. ಸರ್ ಇವಾಗ ಎಲ್ಲ ಸ್ಪೇಷಿಯಸ್ ಆಗಿರೋ ಫ್ಲ್ಯಾಟ್ಸ್ಗಳು ತೋರಿಸಿದ್ರಿ, ಬಟ್ ಲೋಯೆಸ್ಟ್ ಡೈಮೆನ್ಷನಲ್ಲಿ ಯಾವ್ದಾದ್ರು ಇಲ್ಲಿ ಫ್ಲ್ಯಾಟ್ಸ್ ಇದೆಯಾ? ಹೌದು ಇದೆ. ಇದು ನೋಡಿ, ಬನ್ನಿ ತೋರಿಸ್ತೀನಿ. ಇದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ 1303 ಇದೆ. 1303 ಅದಕ್ಕೆ ಗ್ರಿಲ್ಲು ಹಾಕೋದೀವಿ. ಓಕೆ ಓಕೆ. ಸೊ ಇದು ಅಗೈನ್ ಸೇಮ್ ಸ್ಪೆಸಿಫಿಕೇಶನ್, ಸೇಮ್ ಟೀಕ್ ವುಡ್, ಸೇಮ್ ಟೀಕ್. ಎಲ್ಲ ಮನೆಗಳಿಗೂ ಟೀಕ್ ವುಡ್ ಹಾಕಿದ್ದೀರಾ? ಇರೋದ್ರಲ್ಲಿ ಕಮ್ಮಿ ಡೈಮೆನ್ಷನ್ ಎಷ್ಟಪ್ಪ ಅಂದ್ರೆ 1303. ಓಕೆನಾ? ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಇದು ಲಿವಿಂಗ್ ಏರಿಯಾ. ಸರ್ ಇದಕ್ಕೂ 3 ಬೆಡ್ರೂಮ್ ಬರುತ್ತಾ? ಕರೆಕ್ಟ್, ಇದಕ್ಕೂ 3 ಬೆಡ್ರೂಮ್ ಬರುತ್ತೆ. ಸೈಡ್ಗೆ ಒಂದು ಬರುತ್ತೆ. ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್ ಬರುತ್ತೆ, ಈ ಕಡೆ ರೈಟ್ ಸೈಡ್ ಒಂದು ಬರುತ್ತೆ. ಓಕೆ. ಇಲ್ಲೊಂದು ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ. ಇದು ಅಗೈನ್ ಇಲ್ಲಿ ಕಿಚನ್ ಬರುತ್ತೆ ಲೆಫ್ಟ್ಗೆ, ಪ್ಲಸ್ ಯುಟಿಲಿಟಿ ಈ ಕಡೆ ಸೈಡ್ ಬರುತ್ತೆ. ಯುಟಿಲಿಟಿಗೆ ಗ್ರಿಲ್ ಇದೆ. ಓಕೆ. ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ಡ್ ಟಾಯ್ಲೆಟ್ ಇರುತ್ತೆ, ಅಟ್ಯಾಚ್ ಬಾಲ್ಕನಿ ಇರುತ್ತೆ, ಅದಕ್ಕೂ ಗ್ರಿಲ್ ಇರುತ್ತೆ. ಸರ್ ಏನು ಸರ್ ಟೆರೇಸ್ ಇಷ್ಟು ಸ್ಪೇಷಿಯಸ್ ಆಗಿದೆ? ಹೌದು ನೋಡಿ, ಇದೇ ಬಿಲ್ಡಿಂಗ್ ಮೇಲ್ಗಡೆ ಬಂದಿ ಟೆರೆಸ್ ಫ್ಲೋರ್ಗೆ. ಇಲ್ಲಿ ಬಂದ್ರೆ ನೋಡಿ ಇಷ್ಟು ಫುಲ್ ಖಾಲಿ ಇರುತ್ತೆ ಟೆರೆಸ್ ಮೇಲೆ. ಇಷ್ಟನ್ನು ಅಬ್ಸರ್ವ್ ಮಾಡ್ಬೋದು. ಇದು ಲಿಫ್ಟ್ ರೂಮ್. ಓಕೆ ಓಕೆ, ಇದು ಲಿಫ್ಟ್ ರೂಮ್. ಇನ್ ಮಿಕ್ಕಿದೆಲ್ಲ ಖಾಲಿ ಇರುತ್ತೆ. ಹ್ಯಾಪಿಯಾಗಿ ಈವ್ನಿಂಗ್ ಬಂದ ತಕ್ಷಣ ನಿಮ್ಗೆ ಕಾಫಿನೋ ಇಲ್ಲ ಟೀನೋ ಕುಡ್ಕೊಂಡು ನೀವು ವಾಕ್ ಮಾಡ್ಕೋಬಹುದು. ಪ್ಲಸ್ ಸುತ್ತಲೂ ನೋಡಿ ಡೆವಲಪ್ಮೆಂಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಅಸೆಟ್ಸ್ ಅವ್ರದ್ದು, ನಾನು ಹೇಳಿದ್ನಲ್ಲ ಲಕ್ಸುರಿ ಅಪಾರ್ಟ್ಮೆಂಟ್ ಇದೆ ಸುತ್ತಲೂ ಅಂತ. ಸೊ ಇದು ಅಸೆಟ್ಸ್ ಅಂಡ್ ಅರೋಮಾ ಅವ್ರದ್ದು. ಆ ಕಡೆ SNN ರಾಜ್ ಅವ್ರದ್ದು. ಅದೆಲ್ಲ ನಮ್ದು 3 BHK 80 lakhs 78 lakhs ಇದ್ರೆ ಅವ್ರದ್ದು 3 BHK 2 crores ಮೇಲೆ ಇದೆ. ನಮಗೂ ಅವ್ರಿಗೂ ಜಸ್ಟ್ ಹಾರ್ಡ್ಲಿ ಒಂದು 50 meters ಇಲ್ಲ 100 meter ಡಿಸ್ಟೆನ್ಸ್ ಅಷ್ಟೇ. ಮತ್ತೆ ಇನ್ನೊಂದು ನೋಡ್ಬೋದು, ಇಲ್ಲಿ ನೋಡಿ ಇದು ಬೇಗೂರ್ ಕೆರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಅಪಾರ್ಟ್ಮೆಂಟ್ ಪಕ್ಕ ಇದೆಯಲ್ಲ, ಇದು ಬೇಗೂರ್ ಕೆರೆ. ಇದು 133 acres ಇರೋದು. ಓಕೆ. ಸೊ ಫುಲ್ ಟ್ರಾಕ್ ಇದೆ. ಒಂದು ಟ್ರ್ಯಾಕ್ ಒಂದು ಸರಿ ಹೋಗಿ ಬಂದ್ರೆ ಒಂದು ರೌಂಡ್ ಹೋದ್ರೆ 3.5 kilometers. ಹೌದಾ? ಮತ್ತೆ ಇನ್ನೊಂದು ಈ ಕಡೆ ರೈಟ್ ಸೈಡ್ ಇನ್ನೊಂದು ಕೆರೆ ಬರುತ್ತೆ, ಯಾವ್ದು ಇದ್ರದ್ದು ಸಿಂಗ್ಸಂದ್ರದ್ದು. ಓಕೆ, ಅಲ್ಲೂ ಜಾಗಿಂಗ್ ಟ್ರ್ಯಾಕ್ ಇದೆ. ಸೊ ಈ ಕೆರೆಗೆ 2ನೇ ರೋಡ್ ಅಲ್ಲೇ, ಈಗ 3rd ಕ್ರಾಸ್ ಅಂತ ಹೇಳ್ತೀವಿ, ಆ ಕ್ರಾಸ್ ಅಲ್ಲಿ ಎಂಟ್ರಿ ಇದೆ. ಅದಕ್ಕೆ ಕೆರೆಗೆ ಎಂಟ್ರಿ ಇದೆಯಾ? ಶಾರ್ಟ್ ಕಟ್ ಇದೆ. ಕರೆಕ್ಟ್. ಅಲ್ಲಿ ಎಂಟ್ರಿ ಆಗಿ ಮಾಡ್ಕೋಬಹುದು. ಇಲ್ಲಿ ಈ ಟೆರೆಸ್ ನೋಡಿ ಎಷ್ಟು ಓಪನ್ ಆಕ್ಸೆಸಿಬಲ್ ಇದೆಯೋ. ಇದೆಲ್ಲ ನಿಮ್ಗೆ ಯಾರು ಇರ್ತಾರೋ ಅವ್ರಿಗೆ ಆಕ್ಸೆಸಿಬಲ್ ಇರುತ್ತೆ ಟೆರೆಸ್. ಆಮೇಲೆ ಈ ಲೊಕೇಶನ್ ಗೆ ಮೆಟ್ರೋ ಸ್ಟೇಷನ್ ಯಾವ್ದು ನಿಯರ್?
ನೀವು ಇನ್ನೊಂದು ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆ ಹೊಸೂರು ರೋಡ್ ಹತ್ರ. ಓಕೆ. ಅದು ಸಿಂಗ್ಸಂದ್ರ ಹೊಸ ರೋಡ್ ಅದು ಬರುತ್ತೆ. ಅಲ್ಲಿ ನಿಮ್ಗೆ 1.5 ಕಿಲೋಮೀಟರ್ ಅಷ್ಟೇ. ಇಲ್ಲಿ ಜಸ್ಟ್ 1.5 5 ಕಿಲೋಮೀಟರ್ ಕಿಲೋಮೀಟರ್ಸ್ ಇಂದ ಮೆಟ್ರೋ ಸ್ಟೇಷನ್ ಇಲ್ಲಿ ಬರ್ಬೋದು. ಕೂಡ್ಲಿಗೇಟ್ ಮೆಟ್ರೋ ಸ್ಟೇಷನ್ ಅದಕ್ಕೆ ಇನ್ನೊಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಜಸ್ಟ್ 2 ಕಿಲೋಮೀಟರ್ಸ್. ಓಕೆನಾ, ಅದೊಂದು. ನಿಮಗೆ ಇನ್ನೊಂದು ಈ ಕಡೆ ನೈಸ್ ರೋಡ್ ಎಂಟ್ರಿ, ಹಿಂಗೆ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನೈಸ್ ರೋಡ್ ಎಂಟ್ರಿ ಆಗ್ಬೋದು. ಓಕೆನಾ. ನೆಕ್ಸ್ಟ್ ಇನ್ನ ಒಂದ್ ಹೇಳ್ಬೇಕಂದ್ರೆ ನಿಮ್ಗೆ ಈಗ ಬ್ಯಾಂಕ್ಸ್, ತರಕಾರಿ, ಮತ್ತೆ ಬಂದ್ಬಿಟ್ಟು ನಂದಿನಿ, ಮತ್ತೆ ಜಿಮ್ಗಳು, ಪಾರ್ಟಿಗಳು, ಹೋಟೆಲ್ಸ್, ಮತ್ತೆ ಸ್ಕೂಲ್ಸ್. ನಿಮ್ಗೆ ಇನ್ನ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೂಲ್ಸ್, NPS ಸ್ಕೂಲ್ ಆಗಿರ್ಬೋದು. NPS ಸ್ಕೂಲ್ ವಿಸ್ಡಮ್ ವುಡ್ ಅಂತ ಹೇಳ್ಬಿಟ್ಟು ಇಲ್ಲೇ ಇದೆ, 3rd ಕ್ರಾಸ್ ಅಲ್ಲೇ ಇದೆ. ವಿಸ್ಡಮ್ ವುಡ್ ಅಂತ ಹೇಳ್ಬಿಟ್ಟು ಇದೇ ಏರಿಯಾದಲ್ಲಿ ಇದೆ ಆಕ್ಚುಲಿ. ಓಕೆ. ನೆಕ್ಸ್ಟ್ NPS ಸ್ಕೂಲ್ ಬಂದ್ಬಿಟ್ಟು 1.5 ಕಿಲೋಮೀಟರ್ ಇದೆ. ಓಕೆ. ಮತ್ತೆ ಸೆಂಟ್ ಫ್ರಾನ್ಸಿಸ್ಕೋ ಇದೆ, ಸೆಂಟ್ ಜಾನ್ಸ್ ಇದೆ, ಮತ್ತೆ ಬಂದ್ಬಿಟ್ಟು ಈ ಕಡೆ ನಿಮ್ಗೆ ರೆಸಿಡೆನ್ಸಿ ಸ್ಕೂಲ್, ಕ್ರೈಸ್ಟ್ ಸ್ಕೂಲ್ ಇದೆ ಆಕ್ಚುಲಿ. ಇಷ್ಟೆಲ್ಲ ಹತ್ರ. ಮತ್ತೆ ಹೋಟೆಲ್ಸ್ ನಿಮ್ಗೆ ಭಾಗ್ಯ ಪ್ಯಾಲೇಸ್ ಇದೆ, ಮೇಘನಾ ಬಿರಿಯಾನಿ ಫೇಮಸ್ ಇದೆ, ಮೇಘನಾ, ನಂದಿನಿ ಅವೆಲ್ಲ ಇದೆ. ಸೊ ಎಷ್ಟು ದೂರ ಆಗ್ಬೋದು? ಎಲ್ಲಕ್ಕೂ 1.5 ಇಂದ 2 ಕಿಲೋಮೀಟರ್. ಸ್ಕೂಲ್ಸ್, ಕಾಲೇಜಸ್, ರೆಸ್ಟೋರೆಂಟ್ಗಳು, ಮತ್ತೆ ಶಾಪಿಂಗ್ ಮಾಲ್ಸ್, ಮತ್ತೆ ಡಿಮಾರ್ಟ್ ಇದೆ. ಬ್ಯಾಂಕ್ಗಳಾದ್ರೆ ಎಲ್ಲಾ ಬ್ಯಾಂಕ್ಗಳು ಒಂದೇ ಕಡೆ ಇದೆ. 4 ಬ್ಯಾಂಕ್ಗಳಿದೆ. SBI ಇಂದ ಹಿಡಿದು HDFC, ICICI ಬ್ಯಾಂಕ್, ಕೆನರಾ ಬ್ಯಾಂಕ್ ಎಲ್ಲ ಭಾಗ್ಯ ಪ್ಯಾಲೇಸ್ ಸುತ್ತಲೂ ಇದೆ. ಇಲ್ಲಿಂದ 1.5 ಕಿಲೋಮೀಟರ್. ಇವಾಗ ಸ್ಕೂಲ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಇವಾಗ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಆದ್ರೆ ಇಲ್ಲೆಲ್ಲಾದ್ರೂ ನಿಯರ್ ಬೈ ಹಾಸ್ಪಿಟಲ್ಸ್ ಇದೆಯಾ? ಖಂಡಿತವಾಗ್ಲು. ಈಗ ನಾರಾಯಣ ಕ್ಲಿನಿಕ್ ಅಂತಾನೆ ಇದೆ ಫೇಮಸ್, ನಿಮ್ಗೆ ಗೊತ್ತಲ್ಲ ನಾರಾಯಣ ಕ್ಲಿನಿಕ್. ಇಲ್ಲಿಂದ ನಿಮ್ಗೆ ಭಾಗ್ಯ ಪ್ಯಾಲೇಸ್ ಹೋಟ್ಲ್ ಹೇಳಿದ್ನಲ್ಲ, ಅದೇ ರೋಡ್ ಅಲ್ಲಿ ಮಣಿಪಾಲ್ ಕೌಂಟಿ ರೋಡ್ ಅಂತ ಕರಿತೀವಿ ಅದನ್ನ. ಮಣಿಪಾಲ್ ಕೌಂಟಿ ರೋಡ್ ಅಲ್ಲೇ ನಾರಾಯಣ ಕ್ಲಿನಿಕ್ ಇದೆ, ಮತ್ತೆ ಗೈನಕಾಲಜಿಸ್ಟ್ ಕ್ಲಿನಿಕ್ಸ್ ಇದಾವೆ, ಆಕ್ಚುಲಿ ಎಮರ್ಜೆನ್ಸಿ ಕ್ಲಿನಿಕ್ಸ್ ಇದಾವೆ. ಇನ್ ಸೂಪರ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಹೇಳಿದ್ನಲ್ಲ, ಅಲ್ಲಿ ಅಪೋಲೋ ಹಾಸ್ಪಿಟಲ್ಸ್ ಇದೆ. ಎಲ್ಲ 1.5-2 ಕಿಲೋಮೀಟರ್ಸ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಇದೆ, ನಾರ್ಮಲ್ ಕ್ಲಿನಿಕ್ಸ್ ಇದಾವೆ. ಮತ್ತೆ ನಿಮ್ಗೆ ಬೇಗೂರ್ ಕೊಪ್ಪ ರೋಡ್ ಅಲ್ಲೂ ಇದಾವೆ ಕ್ಲಿನಿಕ್ಗಳು. ಸೊ ನಾರಾಯಣ ಕ್ಲಿನಿಕ್ ವೆರಿ ನಿಯರ್. ಹೌದು, ವೆರಿ ನಿಯರ್. ಇಟ್ಸ್ ನಿಮಗೆ ಇಲ್ಲಿಂದ ಒಂದು 600 ಮೀಟರ್ಸ್ ಅಷ್ಟೇ. ವಿಡಿಯೋ ನೋಡ್ಕೊಂಡು ಫ್ಲಾಟ್ಸ್ ನೋಡೋದಕ್ಕೆ ಅಂತ ಬರ್ತಾರೆ, ಇಷ್ಟ ಆಗುತ್ತೆ ಜನಕ್ಕೆ. ಸೊ ನಮ್ ವ್ಯೂವರ್ಸ್ ಏನಾದ್ರು ಇಷ್ಟಪಟ್ಟು ಓಕೆ ಅಡ್ವಾನ್ಸ್ ಮಾಡ್ತೀವಿ ಅನ್ನಂಗಿದ್ರೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡ್ಬೇಕಾಗುತ್ತೆ? ಕರೆಕ್ಟ್. ಅದು ಬುಕಿಂಗ್ ಬಂದ್ಬಿಟ್ಟು ನಿಮ್ಗೆ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಫಸ್ಟ್ ರೇಟ್ ಫೈನಲ್ ಮಾಡ್ಕೊಂತೀವಿ. ನಾವು ಎಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡ್ಬೇಕಾಗುತ್ತೋ ಮಾಡ್ಕೊಡ್ತೀವಿ. ಆ ಡಿಸ್ಕೌಂಟ್ ಮಾಡ್ಕೊಟ್ಟು ಅವ್ರಿಗೆ ಬುಕಿಂಗ್ ಪ್ರೊಸೆಸ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಬುಕಿಂಗ್ ಇರುತ್ತೆ. ಅದಾದ್ಮೇಲೆ ಲೀಗಲ್ ಡಾಕ್ಯುಮೆಂಟೇಶನ್ ಕೊಡ್ತೀವಿ. ಅವ್ರು ಒಂದ್ ವಾರ ಟೈಮ್ ಇರುತ್ತೆ, 1 ವಾರ 10 ಡೇಸ್ ಟೈಮ್ ಇರುತ್ತೆ. ಚೆಕ್ ಮಾಡ್ಕೊಂಡು ಅವ್ರು ಎಸ್ ಅಂದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಮುಂದುವರಿತೀವಿ. ಮಿಕ್ಕಿದ ಬ್ಯಾಂಕ್ ಲೋನ್ ಪ್ರೊಸೀಜರ್ ಎಲ್ಲ ನಾವು ನೋಡ್ಕೊಂತೀವಿ, ನಾವೇ ಹ್ಯಾಂಡಲ್ ಮಾಡ್ಕೊಂತೀವಿ. ಅವ್ರದ್ದು ಏನಿದೆಯೋ ಇನ್ಕಮ್ ಪ್ರೂಫ್ ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು, ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟಿರ್ತೀವಿ. ಸರ್, ಈ ಫ್ಲಾಟ್ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಲೋನ್ ಆಗುತ್ತೆ ಸರ್ ಇದಕ್ಕೆ? 100% ಯಾಕಾಗಲ್ಲ. ನಿಮ್ಗೆ ಅಪ್ ಟು ಲೀಗಲ್ ಎಲ್ಲ ಕರೆಕ್ಟ್ ಇದೆಯಾ ಸರ್? 80% ಅಪ್ ಟು 80% ಲೋನ್ ಆಗುತ್ತೆ. ಈಗ ಲೀಗಲ್ ಎಲ್ಲ ಅಂದ್ರೆ ನೋಡಿ, ಒಂದು ಇದು BBMP ಏಕಾತ ಲ್ಯಾಂಡ್. BBMP ಏಕಾತದಲ್ಲಿ BBMP ಪ್ಲಾನ್ ಅಪ್ರೂವಲ್ ತಂದಿದೀವಿ. ಮತ್ತೆ ಪ್ರತಿ ಫ್ಲಾಟ್ ಗೂ ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಓಕೆನಾ. ಸೊ ಅದು ಈ ಖಾತಾದ ಮೇಲೆನೆ ರಿಜಿಸ್ಟರ್ ಆಗೋದು. ಇವಾಗ ಲೋನ್ ಆಗೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಏನ್ ತೊಂದ್ರೆ ಇಲ್ಲ. ಈಗ ಲೋನ್ ಬಂದ್ಬಿಟ್ಟು ನಿಮ್ಗೆ IDBI ಬ್ಯಾಂಕ್ ಇಂದ ನಮ್ಗೆ ಲೋನ್ ಆಗ್ತಾ ಇದೆ. ಓಕೆನಾ. IDBI ಬ್ಯಾಂಕ್ ಇಂದ ಆಗ್ತಾ ಇದೆ, LIC ಇಂದ ಆಗ್ತಾ ಇದೆ. ಅದರ್ ನ್ಯಾಷನಲ್ ಬ್ಯಾಂಕ್ ನೀವು ಬೇಕಂದ್ರೆ ಮಾಡ್ಬೋದು. ಆಯ್ತಾ. ಅದೊಂದು. ಅದು ಬಂದ್ಬಿಟ್ಟು 7.35 ಸ್ಕೋರ್ ಚೆನ್ನಾಗಿದ್ರೆ, ಯಾವ್ದು ಕ್ರೆಡಿಟ್ ಸ್ಕೋರ್ 7.35 ಇಂದಾನೆ ಸ್ಟಾರ್ಟ್ ಇದೆ. ಹೌದಾ? ಅದೊಂದು ಸ್ಟಾರ್ಟ್. ಅದು ಡಿಪೆಂಡ್ಸ್ ಆನ್ ನಿಮ್ಮ ಇದು ಏನು ಕ್ರೆಡಿಟ್ ಸ್ಕೋರ್ ಆಕ್ಚುಲಿ. ಅದೊಂದು. ಸೊ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ. ಓಕೆನಾ. ಅದೊಂದು ಅಸಿಸ್ಟೆಂಟ್ ನಮ್ ಕಡೆಯಿಂದ ಇರುತ್ತೆ. ಇನ್ನು ಮಿಕ್ಕಿದ್ದು ಲೋನ್ ಆಯ್ತು ಅಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ನಮ್ದೇನು ಎಲ್ಲ ಕಂಪ್ಲೀಟ್ 100% ರೆಡಿ ಇರೋದು. ನಾವೇನು ಅಂಡರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ, ರೆಡಿ ಇರೋ ಬಿಲ್ಡಿಂಗ್ ಕೊಡ್ತಾ ಇರೋದು ನಿಮ್ಗೆ ಆಕ್ಚುಲಿ. ಅದೊಂದು. ಸರ್, ಇವಾಗ ಫ್ಲಾಟ್ಸ್ ಎಲ್ಲ ನೀವು ತೋರಿಸಿದ್ರಿ, ತುಂಬಾ ಸ್ಪೇಷಿಯಸ್ ಆಗಿ ಎಲ್ಲ ಆಪ್ಷನ್ಸ್ ಇದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ವೆಂಟಿಲೇಷನ್ ಚೆನ್ನಾಗಿದೆ. ಸೊ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಹೌದು, ನಾವು ನೋಡಿ ತುಂಬಾ ಚೆನ್ನಾಗಿ ಕಟ್ಟಿದ್ವಿ. ಗ್ರಿಲ್ ಸೇಫ್ಟಿ ಗ್ರಿಲ್ಸ್ ಇಂದ ಹಿಡಿದು ಅಮ್ಯುನಿಟೀಸ್, ನಿಮ್ಗೆ ಲಿಫ್ಟ್ ಇಂದ ಹಿಡಿದು ಎಲ್ಲ ತೋರಿಸಿದ್ದೀನಿ. ಲಿಫ್ಟ್ ಆಗಿರ್ಬೋದು, ಸೇಫ್ಟಿ ಗ್ರಿಲ್ಸ್ ಆಗಿರ್ಬೋದು, ಪಾರ್ಕಿಂಗ್ ಏರಿಯಾ ಸ್ಪೇಸ್ ಆಗಿರ್ಬೋದು, ಮತ್ತೆ ಬಂದ್ಬಿಟ್ಟು ನಿಮ್ಗೆ ಜನರೇಟರ್ ಫೆಸಿಲಿಟಿ ಆಗಿರ್ಬೋದು ಎಲ್ಲಾನು ಕೊಟ್ಟಿದ್ವಿ. ಮತ್ತೆ ಮೈನ್ ಗೇಟ್ ಫುಲ್ ಲೆಂತ್ ಕೊಟ್ಟಿದೀವಿ, ಎಲ್ಲರೂ ಆಫ್ ಕೊಟ್ಟಿರ್ತಾರೆ. ಮತ್ತೆ ಪಾರ್ಕಿಂಗ್ ಏರಿಯಾ ಸೆಕ್ಯೂರಿಟಿ ಆಗಿರ್ಬೋದು, ಮತ್ತೆ ಬಾಲ್ಕನಿ ಸೇಫ್ಟಿ ಆಗಿರ್ಬೋದು, ಮೈನ್ ಕಾರಿಡಾರ್ ಹತ್ರ ಸೇಫ್ಟಿ ಆಗಿದೆ ಎಲ್ಲ ಕೊಟ್ಟಿದ್ದೀವಿ ನಿಮಗೆ. ಅದು ಈಗ ಒಂದು ಬ್ಯಾಂಕ್ ಲೋನ್ ಎಲ್ಲಾನು ನಾವು ನೋಡ್ಕೊಂತೀವಿ. ನೆಕ್ಸ್ಟ್ ಇನ್ನೇನಂದ್ರೆ BBMP ಏಕಾತ ಅಂತ ಆಲ್ರೆಡಿ ಹೇಳದ್ನಲ್ಲ, ಇದು ಇಷ್ಟು. ಇನ್ನ ನಿಮ್ಗೆ ಇದು ಬಿಟ್ಟು ನಿಮ್ಗೆ ಇನ್ನೇನ್ ಮಾಹಿತಿ ಕೊಡ್ಬೇಕು ಅಂತಿತ್ತು ಸರ್? ಇದು ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್ ಅಂತ? ಸ್ಕ್ವೇರ್ ಫೀಟ್ ರೇಟ್ ಬಂದ್ಬಿಟ್ಟು ನಿಮ್ಗೆ ಈಗ 5900 ರುಪೀಸ್ ಇದೆ ಪರ್ SFT. ನಿಮ್ಗೆ ರೋಡ್ ಸೈಡ್ ಇರೋದಕ್ಕೋಸ್ಕರ ಅದಕ್ಕೆ ಪ್ರೀಮಿಯಂ ಆಡ್ ಆಗುತ್ತೆ. ಇನ್ನು ಮಿಕ್ಕಿದ ಫ್ಲಾಟ್ ಗೆ 5900. ಈಗ ಅದ್ರ ಡೈಮೆನ್ಷನ್ಸ್ ಬಂದ್ಬಿಟ್ಟು 1303
ಅದು ಲೋಯೆಸ್ಟ್ ಡೈಮೆನ್ಷನ್. ಓಕೆ ಇನ್ನೊಂದು ಬಂದ್ಬಿಟ್ಟು 1330, ಓಕೆ ಅಂಡ್ ಇನ್ನೊಂದು ಬಂದ್ಬಿಟ್ಟು 1367. ಓಕೆ, ಓಕೆ ಇವೆಲ್ಲಾನು ನಾರ್ತ್ ಫೇಸಿಂಗ್ ಇರೋದು. ಎಲ್ಲಾ ಎಲ್ಲ ನಾರ್ತ್ ಎಲ್ಲಾ ಫೇಸಿಂಗ್. ಫ್ಲಾಟ್ಸ್ ನಾರ್ತ್ ಹಾ, ಫೇಸಿಂಗ್ ಎಲ್ಲ 3 BHK. ಹೌದು, ಎಲ್ಲ ಸ್ಪೆಸಿಫಿಕೇಶನ್ ತೋರಿಸಿದ್ದೀನಿ, ಫಿಸಿಕಲ್ ಆಗಿ ತೋರಿಸಿದೀವಿ. ನಾವು ಸುಮ್ಮನೆ ಏನು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೋ ಇನ್ನೊಂದೆಲ್ಲ ಏನ್ ರೆಡಿ ಆಗಿರೋ ಪ್ರಾಡಕ್ಟ್ ಅನ್ನ ನಿಮ್ಗೆ ತೋರಿಸಿದೀವಿ. ಅದ್ರದ್ದು ಮೆಟೀರಿಯಲ್ ಸ್ಪೆಸಿಫಿಕೇಶನ್ಸ್ ನಿಮ್ಗೆ ತೋರಿಸಿದೀನಿ, ಪ್ಲಸ್ ಅದು ನೀವು ನೋಡಿದಿರಿ, ವಿಡಿಯೋದಲ್ಲಿ ನೋಡ್ಬೋದು ನೀವು ಹೌದು ಯಾವ ರೀತಿ ಕ್ವಾಲಿಟಿ ಕೊಟ್ಟಿದೀವಿ ಅಂತ. ಸರ್. ಇವಾಗ ಈ ವಿಡಿಯೋ ನೋಡ್ಕೊಂಡ್ ಬಂದು ತುಂಬಾ ಇಷ್ಟಪಟ್ಟು ಅಡ್ವಾನ್ಸ್ ಮಾಡ್ತೀವಿ ಅವತ್ತನೇ ಅಂದ್ರೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಅವತ್ತು ಅವ್ರು ಅಡ್ವಾನ್ಸ್ ಮಾಡ್ತೀವಿ, ನೋಡಿದ ದಿನ ಅಡ್ವಾನ್ಸ್ ಮಾಡ್ತೀರಿ ಅಂದ್ರೆ ಅವ್ರಿಗೆ 100% ಸ್ಟ್ರೈಟ್ ಅವೇ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಓಕೆ ಸರ್. ಹಾ, ಮತ್ತೆ ಇನ್ನೊಂದು ವುಡ್ ವರ್ಕ್ ಅಲ್ಲಿ ಏನಾದ್ರು ಅವ್ರು ನಮಗೆ ವುಡ್ ವರ್ಕ್ ನೀವೇ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದ್ರಲ್ಲೂ ನಿಮಗೆ ಅವತ್ತು ಡಿಸ್ಕೌಂಟ್ ಅವ್ರಿಗೆ ರೆಗ್ಯುಲರ್ ಆಗಿ 10 ಲಕ್ಷ ಆಗೋದು ನಮ್ಮ ಹತ್ರ ಆದ್ರೆ 9 ಲಕ್ಷ ಆಗುತ್ತೆ. ಓಕೆ, ಸೊ ವುಡ್ ವರ್ಕ್ ಅಲ್ಲೂ ಕೂಡ ಡಿಸ್ಕೌಂಟ್ ಮಾಡ್ತಾರೆ 100% ಆಕ್ಚುಲಿ. ಓಕೆ ಸರ್, ಇವಾಗ ನೀವೇ ಹೇಳಿದ್ರಿ ಇಷ್ಟೆಲ್ಲ ಅಮ್ಯುನಿಟೀಸ್ ಇದೆ, ಮತ್ತೆ ಕನೆಕ್ಟಿವಿಟೀಸು ಅಷ್ಟೇ. ಮೆಟ್ರೋ ಸ್ಟೇಷನ್ ಹತ್ರದಲ್ಲೇ ಇದೆ, ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಮೆಟ್ರೋ ಸ್ಟೇಷನ್ ಇದೆ, 1 ಕಿಲೋಮೀಟರ್ ದೂರದಲ್ಲಿ NPS ಸ್ಕೂಲ್ ಇದೆ. ಹೌದು. ಸೊ ಇಷ್ಟು ಕಡಿಮೆ ರೇಟ್ಗೆ ಹೆಂಗ್ ಕೊಡ್ತಾ ಇದೀರಾ ಸರ್? ಡೆವಲಪ್ಮೆಂಟ್ ಹೆಂಗಿರುತ್ತೆ? ಇನ್ನು 1 ವರ್ಷ ಬಿಟ್ರೆ ಡೆವಲಪ್ಮೆಂಟ್ ಎಲ್ಲ ಹೆಂಗಿರುತ್ತೆ? ಪ್ರೈಸ್ ಹೈಕ್ ಆಗುತ್ತಾ ಹೆಂಗೆ? 100% ನೋಡಿ. ಈಗ ನೋಡಿ ನಿಮ್ಗೆ ಆವಾಗ್ಲೇ ಹೇಳ್ದಂಗೆ ನೋಡಿ, ಇವೆಲ್ಲ ಲಕ್ಸುರಿ ಅಪಾರ್ಟ್ಮೆಂಟ್ ಅಂತ ತೋರಿಸ್ತೇನೆ ನಿಮ್ಗೆ. ಹೌದು ಅಲ್ಲಿ ಕಾಣಿಸ್ತದೆ ನೋಡಿ, ಅದು ಅಸೆಟ್ಸ್ ಅವ್ರದ್ದು. ಅಸೆಟ್ಸ್ ಅಂಡ್ ಕ್ಲೋ ಅಂತ ಹೇಳ್ಬಿಟ್ಟು ಅದು ಅಪಾರ್ಟ್ಮೆಂಟ್. ಅದು ಎಷ್ಟಿದೆ ಗೊತ್ತಾ? 312 ಯೂನಿಟ್ 13 ಯೂನಿಟ್ಸ್ ಇದೆ. ಓಕೆ, ಅರ್ಥ ಆಯ್ತಾ? ಅದು ಬಂದ್ಬಿಟ್ಟು ಸ್ಟಾರ್ಟಿಂಗ್ 1.8 crore ಫಾರ್ 3 BHK. ಓಕೆ ಓಕೆ, ಆ ಕಡೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಇರೋದು SNN ರಾಜು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 1 ವರ್ಷದ ಹಿಂದ್ಗಡೆ ಇಲ್ಲೇನೂ ಇಲ್ಲ. ಅರ್ಥ ಆಯ್ತಾ? ಬಿಫೋರ್ ಕೋವಿಡ್ ಆದ್ರೆ ಒಂದು ಮನೆ ಇರ್ಲಿಲ್ಲ ರೀ ಆಕ್ಚುಲಿ, ಎಕ್ಸೆಪ್ಟ್ ಈ ಲೇಕ್ ಪಾಯಿಂಟ್ ಅವರ್ ಇದ್ರೆ ಬಿಟ್ರೆ ಇನ್ಯಾವುದು ಇರ್ಲಿಲ್ಲ. ನೋಡಿ ಈಗ 1.5 ವರ್ಷದಿಂದ ಎಷ್ಟು ಮನೆಗಳಾಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. 2 ವರ್ಷ ಬಿಟ್ರೆ ನೀವು ಇವತ್ತೇನು 70-80 ಲಕ್ಷಕ್ಕೆ ತಗೊಂಡಿರೋ ಫ್ಲಾಟ್ ವರಸ್ಟ್ ಕೇಸ್ 1 ಕೋಟಿ ಮೇಲೆ ಹೋಗುತ್ತೆ ರೀ. ರೆಡಿ ಫ್ಲಾಟ್ ಕೊಡ್ತಾ ಇದೀವಿ, ಬ್ಯಾಂಕ್ ಲೋನ್ ಇದೆ, ರೆಡಿ ಟು ರಿಜಿಸ್ಟ್ರೇಷನ್, ರೈಟ್ ಟು ಲೀವ್. ಆಲ್ರೆಡಿ 3 ಮನೆ ಆಕ್ಯುಪೈಡ್ ಇದೆ, ಮಿಕ್ಕಿದ್ದು ವುಡ್ ವರ್ಕ್ ನಡೀತಾ ಇದೆ, ಅದನ್ನು ತೋರಿಸಿದೀವಿ. ಇನ್ನು ಇಷ್ಟೆಲ್ಲ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಇದೆ, ಎವ್ರಿಥಿಂಗ್ ಈಸ್ ರೆಡಿ. ಅಂಡ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಮತ್ತೆ ಡೈಲಿ ರಿಕ್ವೈರ್ಮೆಂಟ್ ಐಟಮ್ಸ್ ಎಲ್ಲ ಸುತ್ತಲೂ 1-1.5 ಕಿಲೋಮೀಟರ್ ಇದೆ. ಇನ್ನು ಇದಕ್ಕಿಂತ ಇನ್ನು ಬೆಸ್ಟ್ ಅಂತ ಹೇಳ್ಬಿಟ್ಟಂದ್ರೆ ಮೋಸ್ಟ್ಲಿ ಈ ಏರಿಯಾದಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆಕ್ಚುಲಿ ಇನ್ನು 1 ವರ್ಷ ಬಿಟ್ರೆ ನೀವು ಏನು 5,900 ಪ್ರೈಸ್ ಹೇಳ್ತಾ ಇದೀರಾ, ಸೊ 8,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋ ಫ್ಯಾಕ್ಟ್ ನಾವು 4.5 ಕೊಟ್ಟಿದೀವಿ. ಬೇರೆ ಬಿಲ್ಡಿಂಗ್ ಇದಲ್ಲ, ಬೇರೆ ಬಿಲ್ಡಿಂಗ್ ಅಲ್ಲಿ ಸೇಮ್ ಲೊಕೇಶನ್ ಅಲ್ಲಿ 4,500 ಕೊಟ್ಟಿದ್ವಿ. ಇವತ್ತು ನಮ್ದು 6,000 ಇದೆ, 100 ರೂಪಾಯಿ ಕಮ್ಮಿ. 6,000 ಇದೆ, 5,900. ರೋಡ್ ಸೈಡ್ ಆದ್ರೆ ನಿಮ್ಗೆ ಪ್ರೀಮಿಯಂ 5% ಆಡ್ ಆಗುತ್ತೆ. ಆಯ್ತಾ? ಇವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವತ್ತು ತಗೊಂಡಿರೋರಿಗೆ ಇವತ್ತು 20 ಲಕ್ಷ ಲಾಭ. ಹೌದು, ಅವತ್ತು ನಂಬಿ ಯಾರು ತಗೊಂಡು ಬುಕಿಂಗ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ 20 lakhs ಸ್ಟ್ರೈಟ್ ಅವೇ ಅವ್ರಿಗೆ ಏನಲ್ಲಿ ಅಡ್ವಾಂಟೇಜ್. ಅದನ್ನ ಇದಕ್ಕೆ ನಮ್ದು ಏನಿದೆ ಅಂದ್ರೆ ರೆಡಿ ಇರೋದ್ರಿಂದ ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ರೆಡಿ ಕೊಟ್ಟಿದ್ವಿ. ಯಾರು ಇಮಿಡಿಯೇಟ್ ಬೇಕೋ ಬ್ಯಾಗ್ ತಗೊಂಡ್ ಬಂದ್ಬಿಡ್ಬೋದು ಇವಾಗ ಅಷ್ಟೇ. ಎಲ್ಲ ಡೀಟೇಲ್ಸ್ ನ ಕೊಟ್ರೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನಾವು ನಿಜವಾಗ್ಲೂ ನಿಮ್ಗೂ ಥ್ಯಾಂಕ್ ಯು. ಆಕ್ಚುಲಿ ತೇಜಸ್, ಆಕ್ಚುಲಿ ನಿಮ್ಮ ಯಾರ್ಯಾರು ನಿಮ್ಮ ವೀಕ್ಷಕರು ಇರ್ತಾರೋ ಅವ್ರಿಗೆ ತಲುಪಿಸಿ. ಆಕ್ಚುಲಿ ನಿಮ್ ಕಡೆಯಿಂದ ಬಂದವ್ರಿಗೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿಯನ್ನು ಕೊಡಿ. ನಾವು ನಿಮ್ಗೆ ಒಳ್ಳೆ ಬಿಲ್ಡಿಂಗ್ ಅನ್ನು ಕೊಡ್ತೀವಿ, ಒಳ್ಳೆ ಅಪ್ರಿಸಿಯೇಷನ್ ಆಗುವಂಥದ್ದು, ಒಳ್ಳೆ ಸೂಪರ್ ಆಗಿರುವಂಥದ್ದು, ಯಾವುದಕ್ಕೂ ತೊಂದರೆ ಇಲ್ಲದೆ ಇರೋಂಥದ್ದು ಅಂತ ಒಂದು ಪ್ರಾಡಕ್ಟ್ ನಾನು ನಿಮ್ಗೆ ಕೊಡ್ತೀವಿ. ಗೈಸ್ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅನ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಫೋನ್ ನಂಬರ್ಗೆ ಕಾಲ್ ಮಾಡಿ ಬಂದು ಮನೆಯಲ್ಲ ಹೇಗಿದೆ ಅಂತ ಚೆಕ್ ಮಾಡಿ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಪ್ರೀಮಿಯಂ ಫ್ಲಾಟ್ಸ್ ನ ಪರ್ಚೇಸ್ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.